ನಾನು ಡಿಗ್ರಿ ನಾಗರಾಜ್ ಆದರೂ ನಾನು ಪರಿಚಯ ಹೇಳ್ಕೊಳ್ಳೋದು. ನಾನು ಇಂಡಸ್ಟ್ರಿ ಬಂದು 40 ವರ್ಷ ಆಯಿತು. 740 ಪಿಕ್ಚರ್ ನಾನು ಪಾಠ ಮಾಡಿದ್ದೇನೆ, ಇನ್ನು ಮಾಡ್ತಾನೆ ಇದ್ದೀನಿ. ಹಾಗಾಗಿ ಈಗ 2-3 ವರ್ಷ ಮುಂಚೆ ಒಂದು ಯಾವ್ದು ಹಿಂಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟ್ರೋ ಮಾಡಿದೆ. ಆ ಇಂಟ್ರೋ ಮಾಡೋ ಸಂದರ್ಭದಲ್ಲಿ ಈ ಮಡಿವಾಳರ ಬಗ್ಗೆ ಯಾವ್ದು ತಪ್ಪು ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಡಿವಾಳ ಸಮುದಾಯದ ಬಂದಿದ್ದಾರೆ ನಮ್ಮೆಲ್ಲ ಹಿರಿಯರು. ಅವರು ಮುಂಚೆನ ಮೊನ್ನೆ ಇಂಟ್ರೋ ಮಾಡಬೇಡಿ ಮಡಿವಾಳ ಸಮಾಜದವರೆಲ್ಲ ಮಾಡಿ ಅವರ ಸಮುದಾಯಕ್ಕೆಲ್ಲ ಕಲಿಸಿದ್ದಾರೆ. ಏನ್ ತಪ್ಪಿಲ್ಲಪ್ಪ ಅವರು ಅಂತ. ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ಕೆಲವು ಯಾರೋ ಫೋನ್ ಮಾಡಿ ನೀವು ಈ ಟಿವಿಯಲ್ಲಿ ಮಾತಾಡ್ಬೇಕ್ರಿ ಅಂತಂದ್ರು. ಅವ್ರಿಗೋಸ್ಕರ ಇವತ್ತು ಏರ್ಪಾಡು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನೇ ಮಾತಾಡೋದು ಎಲ್ಲ ಮಡಿವಾಳ ಸಮುದಾಯಕ್ಕಿರ್ಬೋದು, ನನ್ನ ಬೇರೆ ಎಲ್ಲ ಸಮುದಾಯದಲ್ಲಿರ್ಬೋದು, ಎಲ್ಲ ದಲಿತ ಸಂಘದವ್ರು ಎಲ್ಲರಿಗೂ ನಾನು ಕ್ಷಮಾಪಣೆ ಬೇಡ್ಕೊಂತೀನಿ. ನಾನು ಮಾತಾಡಿದ್ದು ತಪ್ಪು ತಪ್ಪು ತಪ್ಪು, ನನ್ನನ್ನ ಕ್ಷಮಿಸಿ 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 ಅಂತ ಕೇಳ್ತಿದ್ದೀನಿ. ತಿಳಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮಾಪಣೆ ಉಂಟು. ಹಾಗೆ ನಾವು ಅಯ್ಯಪ್ಪನ ಹೋಗ್ಬೇಕಾದ್ರೆ ಒಂದು ಮಾತು ಕೇಳ್ತೀವಿ ಅಯ್ಯಪ್ಪನಿಗೆ, ಅರಿಂದುம் மறையாமலோ தெரிந்தும் தெரியாமலோ செய்த சகல குற்றங்களை பொறுத்து காப்பாற்ற லட்சியம் சத்தியமாய் பொருள் பதினெட்டாப்படி வாசமா வில்லாளி வீரி வீரமணி நட்ட ஓ மலையரசு ராமಚಿತ್ರ ಏನು ಸ್ವಾಮಿಯೇ ಶರಣಪ್ಪ ಅಂತ ಅಯ್ಯಪ್ಪನ ಪಾದಕ್ಕೆ ಒಪ್ಪಿಸ್ತೀವಿ. ನಾವೇನೇ ತಪ್ಪು ಮಾಡಿದ್ ಏನೋ ಮಾಡಿದ್ದು ತಿಳಿದರೆ ಮಾಡಿದ್ದನ್ನ ನಮ್ ಕ್ಷಮಿಸಪ್ಪ ಅಂತ. ಅದೇ ತರ ಅಯ್ಯಪ್ಪನ ಸ್ಥಾನದಲ್ಲಿರುವಂತಹ ಎಲ್ಲ ಸಮುದಾಯದವರು, ನಮ್ಮ ಮಡಿವಾಳ ಸಮಾಜದವರು ಇರ್ಬೋದು, ಇನ್ನು ಬೇರೆ ಸಮಾಜದಲ್ಲಿರ್ಬೋದು, ಎಲ್ಲ ಸಮುದಾಯಕ್ಕೂ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ನನ್ನಿಂದ ನೋವಾಗಿದ್ದೆ ದಯವಿಟ್ಟು ಕ್ಷಮಿಸಿ. ಹಂಸಕ್ಷೀರ ನ್ಯಾಯದಂತೆ ನಾನು ಮಾಡಿದ ತಪ್ಪು ನನ್ನ ಬಟ್ಟೆಗೆ ಹಾಕೊಂಡು ನನ್ನನ್ನು ನನ್ನ ಮಗ ಅನ್ಸಿದ್ದು ಕ್ಷಮಿಸ್ಬೇಡಿ. ನಮಸ್ಕಾರ ಸರ್. ಏನ್ ಮಾತಾಡಿದ್ದೆ ಸರ್? ರಾಮನ್ ಕಥೆ ಹೇಳಿದ್ದಾರೆ, ಸೀತೆ ರಾಮನ್ ಕಾಡ ಹೋದ್ಲಲ್ಲ, ಅದರಲ್ಲಿ ಅಗಸಾಂತ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನನ್ನ ಮೇಲೆ ಬಹಳ ಕಾರವಾಗಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನೀವು ವಿಶ್ಲೇಷಣೆ ಕೊಡ್ಬೋದು. ಅದು 3 ವರ್ಷದಾಗಿದೆ. ಯಾವಾಗ ಬರಲಿ ಈಗ ಯಾರೋ ಅದನ್ನ ರಿವೀಲ್ ಮಾಡಿದ್ದಾರೆ, ಏನ್ ಕಥೆ ಗೊತ್ತಿಲ್ಲ. ಅದು ಇನ್ನೂ ವಿಚಾರ. ನಾನು ಒಂದು ಸಂಘ ಕಟ್ಟಿದೆ 2006ರಲ್ಲಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಅಂತ, ಸಂಸ್ಥಾಪಕ ನಾನೇ. ಅಲ್ಲಿಂದ ಇಲ್ಲಿ ಒಂದು 17-18 ವರ್ಷ ಸಂಘ ನಡ್ಸ್ಕೊಂಡ್ ಬರ್ತಿದ್ದೆ. ಈ ಒಂದು 6 ವರ್ಷದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ. ಈಗ ಮೊನ್ನೆ ಮಾರ್ಚಲ್ಲಿ ನಾನು ಸೋತಿದ್ದೇನೆ. ಸೋತ ಮೇಲೆ ಆಗ ಬಿಟ್ಬಿಟ್ಟಿದ್ದೇನೆ. ಆದ್ರೆ ಸಂಘದವ್ರು ನನಗೆ ಆವಾಗ ಕಿರ್ಕೊಡ್ತಾ ಇರೋದ್ರಿಂದ ನಾನು ಇವತ್ತು ರಾಜೀನಾಮೆ ಕೊಡೋಕೋಸ್ಕರ ಬಂದಿದ್ದೀನಿ. ಇನ್ನು ಮುಂದೆ ಹೇಳ್ತಿದ್ದೀನಿ, ಆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘಕ್ಕೆ ನಾನು ಇನ್ನು ಮೇಲೆ ಸದಸ್ಯನಲ್ಲ, ಅದಕ್ಕೆ ಪರ್ಮನೆಂಟ್ ಶಾಶ್ವತವಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ಇದನ್ನು ಮುಂದೆ ಹೇಳ್ತಾ ಇದ್ದೇನೆ. ಪೋಷಕರ ಕಲಾವಿದರ ಸಂಘದಲ್ಲಿ ತುಂಬಾ ಹಿರಿಯ ನಟರೆಲ್ಲ ಇದ್ದಾರೆ. ಅವರೆಲ್ಲ ತುಂಬಾ ಹಿರಿಯ ನಟರಿದ್ದಾರೆ ನಿಮ್ಮ ಸಂಘದಲ್ಲಿ. ಅವರೆಲ್ಲ ಒಪ್ಪರ ಅಂತಿದ್ದಾರೆ. ನನಗೆ ಬೇಕಾಗಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಸಂಘದಿಂದ ಕೆಲವು ಜನ ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ನಂಬರ್ ಅಂದ್ರೆ ಅವರ್ಯಾರೋ ನಂಬರ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವರೆಲ್ಲೋ ಶೂಟಿಂಗ್ ಇರ್ತಾರೆ, ನನ್ನ ಮಗಳೆಲ್ಲೋ ಕೆಲಸದಲ್ಲಿ ಇರ್ತಾರೆ, ಅವರು ಟಾರ್ಚರ್ ಕೊಟ್ಟು ಇನ್ನು ನಂಬರ್ ಎಲ್ಲ ಏನ್ ಡೈರೆಕ್ಟ್ ಮಾಡೋದು ನನ್ನ ದೇವರಿಗೆ ಗೊತ್ತು. ನನ್ನ ಮನೆಯವ್ರಿಗೆ ನೋಡಿ, ಉದಾಹರಣೆ ನನಗೆ ಫೋನ್ ಮಾಡ್ತಿಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದೆಲ್ಲೋ ಇತ್ತು, ಏನ್ ಬಂತು ಅಂತ ಗೊತ್ತಿಲ್ಲ. ಆದ್ರೆ ಇದಕ್ಕೆಲ್ಲ ಒಂದು ರೆಮಿಡಿ, ಒಂದು ಫುಲ್ ಸ್ಟಾಪ್ ಹತ್ಬಿಡೋಣ ಅಂತ ಇವತ್ತು ದಿವಸ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಮಾಜದವರು, ಎಲ್ಲ ಸಮುದಾಯದವರು ನನ್ನನ್ನು ಕ್ಷಮಿಸಿ. ಇವತ್ತು ಲಾಸ್ಟ್. ಇನ್ನು ಮುಂದೆ ನಾನು ಯಾವತ್ತೂ ನಿಮ್ ಬಗ್ಗೆ ಯಾರ ಬಗ್ಗೆ ಒಂದು ಚಕಾರ ಇರ್ತಾರ, ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಬಂದ್ಬಿಟ್ಟಿಲ್ಲ ಪದ ಹೊರತು. ಹಾಗಾಗಿ ಅದೊಂದು ಪದ ಎಷ್ಟು ತೊಂದರೆ ಕೊಡ್ತಿದೆ ಅಂದ್ರೆ ಆವಾಗ ಮಾಡಲಿಲ್ಲ, ಈಗ ಅದನ್ನ ಎದುರಿಸಿದ್ದಾರೆ ಯಾರು ಕೆಲವರು. ಇರ್ಲಿ, ದೇವ್ರು ಚೆನ್ನಾಗಿಟ್ಟಿರೋರ್ನ ನಮ್ಮನ್ನ ಇದಲ್ಲದೆ ಮೊನ್ನೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ ನನಗೆ. ಆ ರಾಜಾಜಿನ ರಾತ್ರಿ 7 ಗಂಟೆಗೆ ಸ್ಕೂಟರ್ ಬರ್ಬೇಕಾದ್ರೆ ಯಾರೋ ಹೊರದಂಗಾಯ್ತು, ಎಲ್ಲಿದ್ದು ಗೊತ್ತಿಲ್ಲ. ನನ್ನ ಕೈ ಬಿದ್ದು ಇಲ್ಲೆಲ್ಲ ತರ್ಚಿಕೊಂಡು ಕಣ್ಣೆಲ್ಲ ಆಗೋಗ್ಬಿಟ್ಟಿದೆ. ಆದ್ರೂ ಆ ಕುಟ್ಕೊಂಡೆ ಇವತ್ತು ಬಂದಿದ್ದೇನೆ. ಅದ್ಯಾರು ಅಂತ ಗೊತ್ತಿಲ್ಲ, ಹೊರಟೋಗಿದೆ, ಪಾಸ್ ಆಗೋಗ್ಬಿಟ್ಟಿದೆ. ಪಾಸ್ಟ್ ಈಸ್ ಪಾಸ್, ಆಗಿದ್ದಾಗೋಯ್ತು, ಮುಗಿದು ಆಗಿದ್ದರೂ ತಿರುಗಿ ನೆನೆಸಿ ಏನು ಪ್ರಯೋಜನ ಇಲ್ಲ, ಮುಗಿತು. ಲೆಟ್ ದಿ ಟೆಸ್ಟ್ ಪಾಸ್ ಬರೀ ಇಟ್ಸ್ ಡೆಡ್, ಮುಗಿದೋಯ್ತು. ಮಣ್ಣು ಮಾಡ್ಬಿಟ್ಟಿದ್ವಿ. ಚಿರಿದಾದ ಮಣ್ಣು ತೆಗೆದು ಮಾಡಿ ಕೆತ್ತಿಗೆ ಮೇಲೆತ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಟ್ಟು ನಾನು ಬಂದಿರೋದು ಈಗ ಎಲ್ಲ ಸಮುದಾಯದವರೆಗೂ ನನ್ನ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ನಂದು ತಪ್ಪಾಗಿದೆ, ಮಾತಾಡ್ಬಿಟ್ಟಿದ್ದೀನಿ. ನನ್ನನ್ನ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ.